ಸಮಾಜದ ಆರೋಗ್ಯ ರಕ್ಷಣೆಯಾಗಬೇಕಾದರೆ ಮೊದಲು ನಮ್ಮ ಆರೋಗ್ಯ ರಕ್ಷಣೆ ಅಗತ್ಯ. ಈ ನಿಟ್ಟಿನಲ್ಲಿ ಹೆಚ್ಚು ಅಡ್ಡ ಪರಿಣಾಮ ಬೀರದ ಪಾರಂಪರಿಕ ವೈದ್ಯ ವಿಜ್ಞಾನದತ್ತ ಹೆಚ್ಚಿನ ಆಸಕ್ತಿ ಜನರಲ್ಲಿ ಮೂಡ್ತಾ ಇದೆ. ಭಾರತದ ಹಳ್ಳಿಯ ಮೂಲೆ ಮೂಲೆಗಳಲ್ಲಿಯೂ ನಾಟಿ ವೈದ್ಯ ಪದ್ಧತಿ ಸಾವಿರಾರು ವರ್ಷಗಳಿಂದ ನಡೆದುಕೊಂಡು ಬರುತ್ತಿದೆ. ಇದೀಗ ಈ ಪಾರಂಪರಿಕ ವೈದ್ಯ ವಿಜ್ಞಾನ ಜಗತ್ತಿನಲ್ಲಿ ತನ್ನದೇ ಆದ ವರ್ಚಸ್ಸು ಪಡೆದುಕೊಂಡಿದೆ ಅಂತ ಮಾಜಿ ಶಾಸಕ ಸಂಜೀವ ಮಠಂದೂರು ಅಭಿಪ್ರಾಯಪಟ್ಟಿದ್ದಾರೆ. ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತೇವೆ. ಆರೋಗ್ಯವೇ ನಮ್ಮ ಸಂಪತ್ತು ಅಂತೇಳಿ ಅದು ಗೊತ್ತಾಗೋದು ನಮಗೆ ಅನಾರೋಗ್ಯ ಪೀಡಿತರಾದಾಗ. ದೇಹದಲ್ಲಿ ಬಿಸಿ ರಕ್ತ ಇರುವಾಗ, ಒಂದಷ್ಟು ಶಕ್ತಿ ಇರುವಾಗ ಈ ಆರೋಗ್ಯದ ಬಗ್ಗೆ ನಾವು ಕಾಳಜಿ ವಹಿಸುವುದಿಲ್ಲ. ಸ್ವಲ್ಪ ವಯಸ್ಸಾದ ಮೇಲೆ ಏನೋ ಬೇರೆ ಬೇರೆ ಕಾಯಿಲೆಗಳು ಬಂದಾಗ ನನ್ನ ಆರೋಗ್ಯದ ಬಗ್ಗೆ. ಇವರು ಮುಂಡೂರು ಪಂಚೋಳದಲ್ಲಿ ಸಾಲ್ಮರ ಆಯುರ್ವೇದದ ವತಿಯಿಂದ ನಡೆದ ಒಂದು ದಿನದ ಮೂಲವ್ಯಾಧಿ ಉಚಿತ ಚಿಕಿತ್ಸಾ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದರು. ನನ್ನ ಏನು ಬೇರೆ ಸಂಪತ್ತಿಗಿಂತ ಈ ಆರೋಗ್ಯ ಸಂಪತ್ತೇ ನನಗೆ ಮೂಲ ಮುಖ್ಯ ಅಂತೇಳಿ ನಾವು ಯೋಚನೆ ಮಾಡ್ತೇವೆ. ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ವ್ಯಕ್ತಿಯ ಜೀವಮಾನದಲ್ಲಿ ಪ್ರತಿಯೊಬ್ಬ ಬಯಸುವಂಥದ್ದು ನಾನು ಸಾಯುವ ತನಕ ಆರೋಗ್ಯವಾಗಿರಬೇಕು ಅಂತೇಳಿ. ಸಾಯ್ಬೇಕಾದ್ರೆ ಆರೋಗ್ಯವಾಗಿ ಸಾಯಬೇಕು ಅಂತೇಳಿ, ಸರಿಯಲ್ಲ? ಆ ಆರೋಗ್ಯವನ್ನು ಕಾಪಾಡುವಂಥ ಕೆಲಸವನ್ನು ಇವತ್ತು ನಮ್ಮ ಪರಂಪರೆಯಿಂದ ಮಾಡಿದ್ದೇವೆ. ಸಂಶೋಧನೆಯನ್ನು ಪಾರಂಪರಿಕ ವೈದ್ಯರು ಅಂತ ಉಲ್ಲೇಖ ಮಾಡಿದರು. ಪರಂಪರೆ ಅಂದರೆ ಸಾವಿರಾರು ವರ್ಷದಿಂದ ಒಂದು ಪದ್ಧತಿಯನ್ನು ಪಾಲಿಸಿಕೊಂಡು ಬಂದಿದ್ದೇವೆ. ಆ ಸಾವಿರಾರು ವರ್ಷದ ಪರಂಪರೆ ಇವತ್ತು ವೈದ್ಯ ಲೋಕದಲ್ಲಿ ಕೂಡ ನಮ್ಮದೇ ಆದಂಥ ಈ ದೇಶಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ.